ಈಗ ನಾವು ರೈತರ ಬಗ್ಗೆ ಆಲೋಚನೆ ಮಾಡಲೇಬೇಕು. ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ರಿಟೈರ್ಮೆಂಟ್ ಇಲ್ಲ, ರೈತಂಗೆ ಲಂಚ ಇಲ್ಲ. ಆ ರೈತನ ಬದುಕಿಸ್ಬೇಕು. ಅದಕ್ಕೆ ನಾನು ಕೂಡ ಯಾವ ರೀತಿ ಸಾಧ್ಯ ಅಂತೇಳಿ ಯೋಚನೆ ಮಾಡ್ತೀವಿ. ಹೊಸ ಟೆಕ್ನಾಲಜಿಗಳೆಲ್ಲ ಬರ್ತಾ ಇದೆ. ಅದಕ್ಕೆ ಅವನಿಗೆ ಎಐಲಿ ಅದನ್ನ ನೋಡಿ ಮಾಡಿ ಅವ್ನಿಗೆ ಯಾವ ರೀತಿ ಗೈಡ್ ಮಾಡಬೇಕು ಅಂತ ಮಾಡ್ತಾ ಇದೆ. ಕೊನೆಗೆ ನೇಚರ್ಗೆ, ಸಗಣಿಗೆ, ಗಂಜಲಕ್ಕೆ ಅದಕ್ಕೆ ಆದಂತ ಒಂದು ದೊಡ್ಡ ಶಕ್ತಿ ಬರ್ತಾ ಇದೆ. ಹಸುಗಳು ಈಗ ಬಾಟಲ್ ನೀರು 25 ರೂಪಾಯಿ, ಈಗ 25-30 ರೂಪಾಯಿ ಆಗಿದೆ. ಹಾಲು ಬರೀ 30 ರೂಪಾಯಿ ಆಗಿದೆ. ಸೊ ಅವನ ರೈತನ ಬದುಕು, ಈ ಬದುಕು ಎರಡೂ ಸೇರಿ ಹೆಚ್ಚು ಕಮ್ಮಿ ದೊಡ್ಡದಾಗಿದೆ. ಇವೆಲ್ಲ ಕೂಡ ಐ ಫುಲ್ಲಿ ಅಗ್ರಿ ವಿತ್ ಯು. ಸೊ ಅದಕ್ಕೆ ನಾನು ಕೂಡ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೆ ನಾನು ಯೂನಿವರ್ಸಿಟಿಗೆ ಹೇಳಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೇಳಿ, ನಮ್ಮ ಇವರು ಚಲುವರಾಯಸ್ವಾಮಿ ಅವ್ರಿಗೆ ಹೇಳಿ ಒಂದು ಕೆರಿಕ್ಯುಲಮ್ ಮಾಡಿದ್ದೀನಿ. ಈ ಮಕ್ಕಳೆಲ್ಲ ಕೂಡ ಬೆಂಗಳೂರು ನಗರದವ್ರು ಹೋಗಿ ಹಳ್ಳಿಲಿ ಒಂದು 3 ದಿನ ಇದ್ದು ರೈತನ ಬದುಕು ಯಾವ ರೀತಿ ಇರ್ತದೆ ಅನ್ನೋದು ಕೂಡ ಗೊತ್ತಾಗಬೇಕು. ನಮ್ಮ ಹಳ್ಳಿಗಿರೋ ಮಕ್ಕಳಿಗೆಲ್ಲ ಗೊತ್ತಿದೆ. ಬಟ್ ಇಲ್ಲಿ ಇರುವಂತ ಟೌನ್ ಅಲ್ಲಿ ಎಷ್ಟೋ ಜನಕ್ಕೆ ನನ್ನ ಮಕ್ಕಳಿಗೆ ಹಳ್ಳಿಲಿ ನಾನು ದೊಡ್ಡ ಆಗಿದ್ರು ಕೂಡ ಅಲ್ಲೋಗಿ ಎಲ್ಲ ಒಂದಿನ ಹೋಗ್ತಾರೆ, ಎಲ್ಲ ಇರ್ತಾರೆ, ವಾಪಸ್ ಬರ್ತಾರೆ. ಬಟ್ ಆ ಲೈಫ್ ಏನಿದೆ, ಎಷ್ಟು ಶ್ರಮ ಇದೆ ಆ ರೈತ ಅನ್ನೋದು ಗೊತ್ತಿಲ್ಲ. ಪಾಪ ಅಷ್ಟು ನಾವು ಆ ಜನರಿಗೆ ತಿಳುವಳಿಕೆ ಕೊಡುವಂತ ಒಂದು ವಿಚಾರ ಆಗಬೇಕು ಅಂತ ಕೇಳಿ ಅದು ಕೂಡ ಯೋಚನೆ ಮಾಡ್ತೀವಿ. ಸೊ ಹಂಗೆ ನಾವು ಮುಂದಕ್ಕೆ 25 ವರ್ಷಕ್ಕೆ ನೀವು ಹೇಳ್ತಿರಲ್ಲ, ನೀವು ಏನ್ ಬೇಕಾದ್ರೂ ಟೀಕೆ ಮಾಡಿ, ತಪ್ಪಿರತ್ ಕಂಡಿಡ್ರಿ. ಬಟ್ ಲೆಟ್ ಅಸ್ ಪ್ಲಾನ್ ವಾಟ್ ವಿ ನೀಡ್ ಫಾರ್ ದಿ ನೆಕ್ಸ್ಟ್ 25-40 ಇಯರ್ಸ್. ನಮ್ಮ ವಿಷನ್ ನಾವು ಆಲೋಚನೆ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಾನು ತಮ್ಗೆ ಹೇಳೋದು, ತಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಮ್ಗೆ ಜನರ ನಿರೀಕ್ಷೆಗೆ ಏನ್ ನಾವು ಬಂದಿದ್ದೀವಿ, ಏನ್ ಆಲೋಚನೆಯಿಂದ ನಮ್ಮ ಜನರು ಕಳಿಸಿದ್ದಾರೆ, ನಾವೆಲ್ಲರೂ ಕೂಡ ಅಲ್ಟಿಮೇಟ್ಲಿ ಪಬ್ಲಿಕ್ ಸರ್ವಿಸ್ಗೆ ಬಂದಿದ್ದೀವಿ. ಈಗ ನಾನು ಅದಕ್ಕೋಸ್ಕರ ನೀವು ಐ ಕಂಗ್ರಾಚುಲೇಟ್ ಯು, ಸಕಾಲ ಅಂತ ಒಂದು ಮಾಡಿದ್ರಿ. ಇಟ್ ಇಸ್ ಯುವರ್ ಬ್ರೈನ್ ಶೇಡ್. ಆಮ್ ಐ ರೈಟ್? ಐ ಫುಲ್ಲಿ ಕಂಗ್ರಾಚುಲೇಟ್ ಯು. ದಟ್ ಈಸ್ ದ ಗುಡ್ ಡಿಸಿಷನ್ ಯು ಹ್ಯಾವ್ ಟೇಕನ್. ಅದಕ್ಕೆ ಇನ್ನೂ ಒಂದು ಸ್ವರೂಪ ಇಚ್ಛೆ ನಾನು ಈಗ ಒಂದು ಪ್ರಜಾಸೇವೆ ಇಲಾಖೆ ಅಂತ ಮಾಡಿದ್ದೀವಿ. ಐ ವಾಂಟ್ ಆಲ್ ಮೈ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಟು ಗೋ ಟು ಎವ್ರಿ ತಾಲೂಕ್ ಒನ್ಸ್ ಇನ್ 15 days ಹೋಗಿ ಪ್ರಜಾಸೇವೆ ಮಾಡಿ ಜನರ ಅಹವಾಲನ್ನು ಸ್ವೀಕಾರ ಮಾಡಬೇಕು. ಗವರ್ಮೆಂಟ್ ವಿಲ್ ಸ್ಪೆಂಡ್ ಮನಿ ಆನ್ ಇಟ್. ACS ಲೆವೆಲ್ ಆಫೀಸರ್ಸ್ನ ಅದಕ್ಕೆ ಇಟ್ಟಿದ್ದೀನಿ ನಾನು. ನನ್ನಿಂದನೇ ಅದನ್ನ ಡ್ರೈವ್ ಮಾಡ್ತೀನಿ. ಪಬ್ಲಿಕ್ ಯಾರು ವಿಧಾನಸೌಧಕ್ಕೆ ಬರೋಕ್ಕಾಗಲ್ಲ, ಎಲ್ಲರೂ ಚೀಫ್ ಮಿನಿಸ್ಟರ್ ಭೇಟಿ ಮಾಡೋಕ್ಕಾಗಲ್ಲ, ಬೇಕಾದ ಸಮಸ್ಯೆ ಇದೆ. ಆಮೇಲೆ ಬರೋನು ಕೂಡ ಅವನೇನೋ ಅವನಿಗೂ ಪ್ರಾಬ್ಲಮ್ ಇರ್ತದೆ, ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಇರ್ತದೆ, ಮತ್ತೊಂದು ಪ್ರಾಬ್ಲಮ್ ಇರ್ತದೆ, ಇವೆಲ್ಲ ಇರ್ತದೆ. ಅದಕ್ಕೆ ಆ ಪ್ರಜಾಸೇವೆ ಇಲಾಖೆನ ಒಂದು ಹೊಸದಾಗಿ ತಯಾರು ಮಾಡಿ ಪಂಚಾಯತಿ ಲೆವೆಲಲ್ಲಿ, ಬೇರೆ ಲೆವೆಲಲ್ಲಿ, ಜಿಲ್ಲಾ ಪಂಚಾಯತಿ ಲೆವೆಲಲ್ಲಿ ಶಾಸಕರುಗಳು ಹೋಗಿ ಅಹವಾಲುಗಳನ್ನ ತೆಗೆದುಕೊಂಡು ಆದಷ್ಟು ಬಗೆಹರಿಸಲಿಕ್ಕೆ, ಎಲ್ಲ ಬಗೆಹರಿಸಲಿಕ್ಕೂ ಆಗೋದಿಲ್ಲ ಅನ್ನೋದು ಕೂಡ ಗೊತ್ತಿದೆ. ಬಟ್ ಸ್ಟಿಲ್ ಅವನಿಗೆ ಒಬ್ಬ ಮಂತ್ರಿನ ಭೇಟಿ ಮಾಡಿದೆ, ಶಾಸಕನ ಭೇಟಿ ಮಾಡಿದ್ದೀನಿ ಅಂತ ಒಂದು ಆತ್ಮಕ್ಕೆ ಸಮಾಧಾನ ಇತ್ತು. ಎಷ್ಟೋ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಅದಕ್ಕೆ ಅವನ ನಿರೀಕ್ಷೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ.